ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಖಾತೆ ಇಷ್ಟ ಇಲ್ವಾ? ಒಲ್ಲದ ಮನಸ್ಸಿನಿಂದ ಗೃಹ ಖಾತೆಯನ್ನ ಒಪ್ಕೊಂಡ್ಬಿಟ್ರ ಪರಂ. ಗೃಹ ಖಾತೆ ಪರಮೇಶ್ವರ್ ಅವರಿಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲದೆ ಇದ್ರೂ ಕೂಡ ಒಲ್ಲದ ಮನಸ್ಸಿನಿಂದ ಗೃಹ ಖಾತೆಯನ್ನ ಒಪ್ಪಿಕೊಂಡಿದ್ದಾರಾ ಪರಂ? ಅಚ್ಚರಿ ಮೂಡಿಸ್ತಾ ಇದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತ ಹೇಳಿಕೆ. ನಿನ್ನೆ ಕೆಜಿಎಫ್ ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರಮೇಶ್ವರ್. ಅದು ಯಾಕೆ ಗೃಹ ಮಂತ್ರಿ ನನಗೆ ಕೊಡ್ತಾರೋ ಗೊತ್ತಿಲ್ಲ ಅಂದ್ಬಿಟ್ಟಿದ್ದಾರೆ. ನಾನು ತುಂಬಾ ಮೃದು ಸ್ವಭಾವದವನು, ತುಂಬಾ ಮೆಲ್ಲಗೂ ಮಾತನಾಡ್ತೀನಿ, ಆದ್ರೂ ಕೂಡ ಗೃಹ ಸಚಿವ ಸ್ಥಾನವನ್ನ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟ ಇಲ್ಲ ಅಂದ್ರೆ ಆಗ್ಲೇ ಹೇಳ್ಬಿಡ್ಬೇಕಾಗಿತ್ತು. ಈ ಹೇಳಿಕೆಯನ್ನ ಕೋಲಾರದ ಕೆಜಿಎಫ್ ನಲ್ಲಿ ಪರಮೇಶ್ವರ್ ಅವರು ಕೊಟ್ಟಿರೋದು. ಆದ್ರೂ ನನಗೆ ಎಷ್ಟು ಜ್ಞಾನ ಇದೆಯೋ ಆ ಜ್ಞಾನದಿಂದ ಈ ಖಾತೆಯನ್ನ ನಿಭಾಯಿಸ್ತಾ ಇದ್ದೀನಿ, ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀನಿ. ಇನ್ನು ನನ್ನ ಅಸಮರ್ಥ ಅಂತ ಕರೀತಾರಲ್ಲ ಕೆಲವೊಂದಷ್ಟು ಜನ, ಅವ್ರಿಗೆ ಈ ಸಂದೇಶ, ಈ ಹೇಳಿಕೆ. ಅವನ್ಯಾರೋ ಗಂಧ ಗಾಳಿ ಗೊತ್ತಿಲ್ಲದೆ ಇರೋನು ಹೇಳಿಕೆಯನ್ನ ಕೊಡ್ತಾನೆ. ಇನ್ನು ಯಾವ್ದಾದ್ರೂ ಎಲ್ಲಾದ್ರೂ ಕೊಲೆ ಆದ್ರೆ ನನ್ನ ಅಸಮರ್ಥ ಅಂತ ಕರೀತಾರೆ. ಪರಮೇಶ್ವರ್ ಅಸಮರ್ಥ ಗೃಹ ಸಚಿವ ಅಂತೆಲ್ಲ ಕರೀತಾರೆ. ಈ ಟೀಕೆ ಟಿಪ್ಪಣಿಗಳಿಗೆ ನಾನು ಜಗ್ಗೋ ಮಗನೇ ಅಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ತುಂಬಾ ಸಾಫ್ಟ್ ಆಗಿ ಮಾತನಾಡ್ತಾರಂತೆ, ಅಥವಾ ತುಂಬಾ ಮೃದು ಸ್ವಭಾವ ಅಂತೆ. ಆ ಕಾರಣಕ್ಕೆ ಗೃಹ ಸಚಿವರಾಗೋದಕ್ಕೆ ಅವರೇ ಒಪ್ಕೊಳ್ತಾ ಇದ್ದಾರೆ, ನಾನು ಲಾಯಕ್ ಇದೀನಾ ಅಥವಾ ಇಲ್ವಾ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೆಜಿಎಫ್ ನಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಅಡ್ಡಗೋಡೆ ಮೇಲೆ ದೀಪ ಇಡುವ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ. ಪ್ರತಿ ಒಂದಕ್ಕೂ ನೋಡೋಣ, ಮುಂದೆ ಏನಾಗತ್ ನೋಡೋಣ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರ ಇದೆಯಾ, ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ, ಈ ರೀತಿಯಾದಂತಹ ವೆರಿ ಪಾಲಿಶ್ಡ್ ಮಾತುಗಳನ್ನ ಹಾಡ್ತಾರೆ. ಅದಾದ ನಂತರದಲ್ಲಿ ನನಗಿರುವ ಜ್ಞಾನದಲ್ಲಿ ನಾನು ನಿಭಾಯಿಸ್ತೀನಿ, ಪ್ರತಿಯೊಬ್ಬರು ಅವರವರ ಜ್ಞಾನದಲ್ಲೇ ನಿಭಾಯಿಸಬೇಕು ಅನ್ನೋದನ್ನ ಪರಮೇಶ್ವರ್ ಅವರು ಗಮನ ವಹಿಸಬೇಕಾಗತ್ತೆ. ಇನ್ನು ಅವರನ್ನ ಅಸಮರ್ಥರು ಅಂತ ಕರೆಯೋರ್ಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ. ಯಾರು ನನ್ನ ಅಸಮರ್ಥರು ಅಂತಾರೆ ಅವರಿಗೆ ಗಂಧ ಗಾಳಿನೇ ಗೊತ್ತಿಲ್ಲ ಅಂತ ಒಂದೇ ಸರಿ ಫುಲ್ ಸ್ಟಾಪ್ ಅನ್ನ ಕೊಟ್ಬಿಟ್ರು. ಅವರ ಬಗ್ಗೆ ಅವ್ರು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೋ ಹಾಗೆ ರಾಜ್ಯದಲ್ಲಿ ಕೆಲವೊಂದಷ್ಟು ಕಾನೂನು ಸುವ್ಯವಸ್ಥೆ ಹಾಳಾಗಿ ಗುಂಡಿಗೆ ಬಿದ್ದಿದೆ, ಅದನ್ನು ಕೂಡ ಗಮನ ವಹಿಸಬೇಕು. ಕಾರ್ಯಕ್ರಮದಲ್ಲಿ ಮಾತನಾಡೋದು ಬಹಳಷ್ಟು ಈಸಿ, ಆದ್ರೆ ಪರಮೇಶ್ವರ್ ಅವರು ಅಸಮರ್ಥ ಗೃಹ ಸಚಿವರು ಅಂತ ಕರೆದು ಬಿಟ್ರೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಂಬಂಧಪಟ್ಟಂತೆ ಏನೇನು ಆಕ್ಷನ್ಗಳನ್ನ ತೆಗೆದುಕೊಂಡಿದ್ದೀರಾ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಅದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಯಾರಾದ್ರೂ ಏನಾದ್ರೂ ಟೀಕೆ ಟಿಪ್ಪಣಿ ಮಾಡ್ಕೊಳ್ಳಿ, ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ, ನಾನು ಜಗ್ಗೋ ಮಗನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಇದು 3ನೇ ಬಾರಿ ಪೊಲೀಸ್ ಮಂತ್ರಿ ನಾನು. ಸಾಕಣ ಅನ್ಬೇಡ, ಅದು ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ. ನನಗೆ ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ, ಭಾಳ ಮೆಲ್ಲಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ. ಆದರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ನಲ್ಲಿ 3 ಬಾರಿ ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿದ್ದೇನೆ ಅಂಥೇಳಿ ಅವ್ರು ಯಾರು ನನ್ನನ್ನು ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ. ಅವನು ಯಾವನೋಕ್ಕೆ ಅವನಿಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನಾದರೂ ಒಂದು ಮರ್ಡರ್ ಆದರೆ ಪರಮೇಶ್ವರ ಅಸಮರ್ಥ. ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು. ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಇದು 3ನೇ ಬಾರಿ ಪೊಲೀಸ್ ಮಂತ್ರಿ ನಾನು.